ಕೊಪ್ಪಳ ಜಿಲ್ಲೆಯಲ್ಲಿಯೂ ಕೂಡ ಚುನಾವಣಾ ಚಟುವಟಿಕೆ ಗರಿಗೆದರ್ತಾ ಇದೆ. ಲೋಕಸಭಾ ಎಲೆಕ್ಷನ್ ಟಿಕೆಟ್ ಮೇಲೆ ಮಾಜಿ ಸಂಸದರು ಕಣ್ಣಿಟ್ಟಿದ್ದಾರಾ? ಹಿಟ್ನಾಳ್ ಬಯ್ಯಾಪುರ ನಡುವೆ ಒಂದು ಪೈಪೋಟಿಯಂತೂ ಇದೆ. ಇದರ ಮಧ್ಯದಲ್ಲಿ ಇವರಿಬ್ಬರು ಕಿತ್ತಾಡ್ತಾ ಇದ್ದಾರೆ. ಇಬ್ಬರು ಜಗಳ, ಮೂರನೇವ್ರಿಗೆ ಲಾಭ ಅಂತೇಳಿ ಶಿವರಾಮೇಗೌಡರಿಗೆ ಟಿಕೆಟ್ ಸಿಕ್ಕಿಬಿಡುತ್ತಾ. ಇಲ್ಲಿ ಟಿಕೆಟ್ಗೋಸ್ಕರ ಸದ್ದಿಲ್ಲದೇ ಮಾಜಿ ಸಂಸದ ಒಂದು ಕಡೆ ಫೈಟ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಬಿಜೆಪಿಯಿಂದ ಗೆದ್ದು ಸಂಸದರಾಗಿದ್ದರು ಶಿವರಾಮೇಗೌಡರು. 2013ರಲ್ಲಿ ವಿಧಾನಸಭೆಗೆ ಟಿಕೆಟ್ ಕೈ ತಪ್ಪಿತ್ತು ಅವರಿಗೆ. ಆಗ ಕಾಂಗ್ರೆಸ್ಗೆ ಬಂದುಬಿಟ್ಟಿದ್ರು. ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ್ದಾರೆ ಶಿವರಾಮೇಗೌಡರು. ಈ ಬಾರಿ ಲಿಂಗಾಯತರಿಗೆ ಟಿಕೆಟ್ ಕೊಡಲೇಬೇಕು ಅಂತ ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ. ನೋಡಿ, ಕೊಪ್ಪಳ ಜಿಲ್ಲೆಯಲ್ಲಿಯೂ ಕೂಡ ಚುನಾವಣಾ ಚಟುವಟಿಕೆ ಒಂದು ಕಡೆ ಇಲ್ಲಿ ಗರಿಗೆದರ್ತಾ ಇದೆ. ಲೋಕಸಭಾ ಎಲೆಕ್ಷನ್ಗೆ ಆಬ್ವಿಯಸ್ಲಿ ಎಲ್ಲರೂ ಕೂಡ ಒಂದು ಕಡೆ ರೆಡಿ ಆಗ್ತಾ ಇದ್ದಾರೆ. ಇಬ್ಬರು ಫೈಟ್ ಮಾಡ್ಕೊಳ್ತಾ ಇದ್ದಾರೆ. ಯಾರ್ಯಾರು ಅಂದರೆ, ಕೊಪ್ಪಳ ಟಿಕೆಟ್ಗೆ ಹಿಟ್ನಾಳ್ರಿಗೂ ನನಗೆ ಟಿಕೆಟ್ ಬೇಕು ಅಂತ, ಬಯ್ಯಾಪುರ ಅವ್ರಿಗೂ ನನಗೂ ಟಿಕೆಟ್ ಬೇಕು ಅಂತ. ಇವರಿಬ್ಬರು ಜಗಳದಲ್ಲಿ ಲಾಭ ಮಾಡ್ಕೊಳ್ಬೇಕು ಅಂತೇಳಿ ಶಿವರಾಮೇಗೌಡರು ಟ್ರೈ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಈ ಹಿಂದೆ BJP ಪಕ್ಷದಿಂದನೇ ಗೆದ್ದು MP ಆಗಿದ್ದರು ಶಿವರಾಮೇಗೌಡರು. 2013ರಲ್ಲಿ ನನಗೆ ಟಿಕೆಟ್ ಕೊಡಲಿಲ್ಲ ಇವರು ಅಂಥೇಳಿ ಬಿಟ್ಟುಬಿಟ್ರು. ಆ ಪಾರ್ಟಿ ಬಿಟ್ಟು ಏನು ಮಾಡಿದ್ರು, ಕಾಂಗ್ರೆಸ್ಗೆ ಸೇರ್ಪಡೆ ಆದರು. ಈಗ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ನನಗೆ ಟಿಕೆಟ್ ಕೊಡಬೇಕು ಅಂಥೇಳಿ ಒಂದು ಕಡೆ ಲಾಬಿಯನ್ನು ಮಾಡ್ತಾ ಇದ್ದಾರೆ. ನಾಗರಾಜ್ ಇದ್ದಾರೆ ಡಿಸ್ಕೊಳ್ಳಿಕ್ಕೆ. ನಾಗರಾಜ್, ಯಾವ ಥರ ಲಾಬಿ ಮಾಡ್ತಾ ಇದ್ದಾರೆ? ಈಗ ಇವ್ರಿಗೆ ಯಾವ ಕಡೆಯಿಂದ ಯಾರನ್ನು ನಂಬಿಕೊಂಡು ಈ ಬಾರಿ ಟಿಕೆಟ್ಗೋಸ್ಕರ ಇವ್ರು ಫೈಟ್ ಮಾಡ್ತಾ ಇದ್ದಾರೆ ಅಂತ? ರಮಾಕಾಂತ್, ಖಂಡಿತಲು ಕೂಡ ಅಂದ್ರೆ ಏನು ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂತ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಏನಂದ್ರೆ ಕಳೆದ 3 ಅವಧಿ ಹಿಂದೆ ಅಂದ್ರೆ ಮಾಜಿ ಸಂಸದ ಶಿವರಾಮೇಗೌಡ ಅವರು ಕಮಲ ಪಕ್ಷ ಮೂಲಕ ಅಭ್ಯರ್ಥಿಯಾಗಿದ್ರು. ಅಂತ ಸಂದರ್ಭದಲ್ಲಿ ಕೆಲವು ಮೂಲಕ ಕಮಲವನ್ನು ಅರಳಿಸಿದ್ರು. ಇದೀಗ ಏನಂತಂದ್ರೆ ತದನಂತರ ಈ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ತದರ್ತಿಗೆ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ದೇ ಇದ್ರು ಕೂಡ ಅವ್ರಿಗೆ ಬಿಜೆಪಿಯ ಪಾರ್ಟಿ ಟಿಕೆಟ್ ಕೊಡಲಿಲ್ಲ. ಆ ಕಾರಣಕ್ಕಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು. ತದನಂತರ ಕಾಂಗ್ರೆಸ್ ಪಕ್ಷದ ಏನಾದ್ರು ವಿಧಾನಸಭಾ ಚುನಾವಣೆಯಲ್ಲಿ 2 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡ್ತಾ ಅದ್ರ ಜೊತೆಗೆ ಅವ್ರನ್ನ ಗೆಲ್ಲಿಸ್ಕೊಳ್ಳುವಂತ ಕೆಲಸ ಮಾಡಿದ್ರು. ಇದೀಗ ಸ್ವತಃ DK ಶಿವಕುಮಾರ್ ಜೊತೆ ಸೇರ್ಕೊಂಡು, ಅದಕ್ಕೆ ಸಿದ್ದರಾಮಯ್ಯ ಜೊತೆ ಸೇರ್ಕೊಂಡು ಇಲ್ಲಿ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಕಾಂಗ್ರೆಸ್ 3 ಬಾರಿ ಕೂಡ ಏನಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಸೋತಿರುವಂತದ್ದು. ಆ ಕಾರಣಕ್ಕಾಗಿ ಪ್ರಬಲ ಲಿಂಗಾಯತ ಸಮುದಾಯ, ಅದೇ ರೀತಿಗೆ ಪಂಚಮಸಾಲ ಸಮುದಾಯದ ಬಹಳಷ್ಟು ಮತದಾರರು ಇರುವುದರಿಂದ ಆ ಕಾರಣಕ್ಕಾಗಿ ನನಗೆ ಟಿಕೆಟ್ ಕೊಟ್ರೆ, ಕಾಂಗ್ರೆಸ್ನ ಟಿಕೆಟ್ ಕೊಟ್ರೆ ಖಂಡಿತ ಕೂಡ ನಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲ್ಸ್ಕೊಂಡ್ ಬರ್ತೀನಿ. ಅದೇ ರೀತಿಗೆ ಲೋಕಸಭೆಯಲ್ಲಿ ಒಂದು ಕಾಂಗ್ರೆಸ್ನ ಸೀಟನ್ನು ಗೆಲ್ಸ್ಕೊಳ್ಳುವಂತ ಕೆಲಸ ನಾ ಮಾಡ್ತೀನಿ ಅಂತೇಳಿ ಸ್ವತಃ ಶಿವರಾಮೇಗೌಡ ಅವರು ಈಗ ಪದೇ ಪದೇ ಏನಂದ್ರೆ ಏನ ಕಾಂಗ್ರೆಸ್ನ ಹೈಕಮಾಂಡ್, ಅದೇ ರೀತಿಯಾಗಿ ರಾಜ್ಯದ ಹೈಕಮಾಂಡ್ ನಾಯಕರನ್ನ ಭೇಟಿನಾಗಿ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೆಸ್ತಾರೆ. ಅದೇ ರೀತಿಯಾಗಿ ಏನಂದ್ರೆ ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಏನ್ ಕಳೆದ ಬಾರಿ ಪರಾಜಿತ ಅಭ್ಯರ್ಥಿ ಅಂತ ರಾಜಶೇಖರ ಹಿಟ್ನಾಳ್ ಅಂದ್ರೆ ಅವರು ಈಗ ಹಾಲಿ ಶಾಸಕರಾದಂತ ರಾಘವ ಹಿಟ್ನಾಳ್ ಅವರ ಸಹೋದರ ಅಂತ ಹೇಳ್ಬೋದು. ಅದಕ್ಕಾಗಿ ಅದ್ರ ಜೊತೆಗೆ ಏನ್ ಅಮರೇಗೌಡ ಬಯ್ಯಾಪುರ ಇದ್ದಾರೆ, ಅವರು ಕುಷ್ಟಗಿಯ ಮಾಜಿ ಶಾಸಕರು, ಅವರು ಕೂಡ ಭಾರಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಕಳೆದ 3 ಅವಧಿಯಲ್ಲಿ ಕೂಡ ಏನಂದ್ರೆ ಇಲ್ಲಿನೇ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಟಿಕೆಟ್ ಕೊಟ್ಟಿದ್ರು ಕಾಂಗ್ರೆಸ್. ಆ ಕಾರಣಕ್ಕಾಗಿ ಸೋತಿದೆ. ಈ ಕಾರಣಕ್ಕಾಗಿ ಇಲ್ಲಿ ಫಾರ್ವರ್ಡ್ ಕ್ಯಾಸ್ಟ್ ಅವರಿಗೆ ಕೊಟ್ರೆ ಖಂಡಿತವಲ್ಲೂ ನಾನು ಗೆಲ್ತೀನಿ ಅಂತೇಳಿ ಶಿವರಾಮೇಗೌಡರು ಹೈಕಮಾಂಡ್ಗೆ ಕದ ತರ್ತಾ ಇದ್ದಾರೆ. ಒಟ್ಟಾರೆ ನೋಡ್ಬೇಕಾಗಿದೆ, ಯಾಕಂದ್ರೆ ಇಲ್ಲಿ ಪ್ರಬಲ ಆಕಾಂಕ್ಷ ಅಂತ ರಾಜಶೇಖರ್ ಹಿಟ್ನಾಳ್ ಮೊದಲಾಗಿ ಅಮರೇಗೌಡ ಬಯ್ಯಾಪುರ ನಡುವೆ ಯಾವ ರೀತಿ ಟಿಕೆಟ್ ತರ್ತಾರೆ ಕಾದ್ ನೋಡ್ಬೇಕಾಗಿರೋದು. ರಮಾಕಾಂತ್. ಥ್ಯಾಂಕ್ ಯು ನಾಗರಾಜ್.